ವೆಲ್ಕಮ್ ಟು ಕುವೈತ್ ಸಿರೀಸ್. ನಾನಿದ್ದೀನಿ ಕುವೈತ್ನಲ್ಲಿ. 1 ತಿಂಗಳಿಂದ ಬರೀ ಮನೆ ಹುಡ್ಕೋದೇ ನನ್ನ ಕಾಯಕವಾಗಿದೆ. ಕಾಯಕನೇ ಕೈಲಾಸ ಅಂದ್ಕೊಂಡು ಮನೆ ಹುಡ್ಕೋದ್ರಲ್ಲಿ ತುಂಬಾ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಸೊ ಅಂತೂ ಇಂತೂ ಫೈನಲಿ ಕೊಂಕಣ ಸುತ್ತಿ ಮೈಲಾರಿಗೆ ಬಂದರು ಅನ್ನೋರಾಗೆ ನಾನಿದ್ದಿದ್ದ ಮೊದಲನೇ ಫ್ಲ್ಯಾಟಿನ ಮುಂದೆನೇ ಒಂದು ಕಾಂಪ್ಲೆಕ್ಸಲ್ಲಿ ಒಂದು ಮನೆ ಖಾಲಿ ಇತ್ತು. ಸೊ ಫೈನಲಿ ಅಗ್ರಿಮೆಂಟ್ ಮಾಡಿ ಈಗ ನಿಮ್ಗೊಂದು ರೌಂಡು ಮನೆ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಹೋಮ್. ಇದು ಫ್ಲ್ಯಾಟ್ನ ರಿಸೆಪ್ಷನ್ ಆಗಿರುತ್ತೆ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ ಇಲ್ಲಿನ ರೆಂಟ್ ಬಂದು. ಆ್ಯಂಡ್ ಮೇಜರ್ ಹೌಸಸ್ ಔಟ್ಡೋರ್ ಎಲ್ಲ ಒಂದೇ ಥರ ಕಾಣುತ್ತೆ, ಸ್ವಲ್ಪ ಕನ್ಫ್ಯೂಷನಿಂಗ್ ಆಗಿ ಕೂಡ ಇದೆ. ಸೊ ನಾನು ತೊಗೊಂಡಿರೋ ಮನೆ ಬಂದುಬಿಟ್ಟು 2 BHK. ಸೊ ಇದು ಬಂದು ಹಾಲ್. ಸೊ ಹಾಲಲ್ಲಿ ಇನ್ನೂ ಏನು ಐಟಮ್ಸ್ ಎಲ್ಲ ಇಟ್ಟಿಲ್ಲ. ಸೊ ಈಗ ತಾನೇ ಮನೇನ ತೊಗೊಂಡು ಅಗ್ರಿಮೆಂಟ್ ಮುಗಿಸಿ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಇದು ನನ್ನ ವಾಶ್ರೂಮ್. ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇಡಬೇಕು ಅಂತ ಹೇಳಿದ್ದಾರೆ. ಸೊ ಇದು ಸೆಮಿ ಫರ್ನಿಶ್ಡ್ ಕಿಚನ್. ಅವರೇ ನಮಗೆ ಫ್ರಿಡ್ಜ್ ಮತ್ತು ವಾಷಿಂಗ್ ಮಷಿನ್ ಮತ್ತು ಗ್ರಿಲ್ಲರ್ನ ಕೊಟ್ಟಿದ್ದಾರೆ. ಸೊ ರೆಂಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಎಲ್ಲರೂ ಏನಕ್ಕೆ ಅಷ್ಟು ದೊಡ್ಡ ಮನೆ ಅಂತ ಕೇಳ್ತಾಯಿದ್ರು. ಇಟ್ಸ್ ಓಕೆ, ಇರೋದೊಂದು ಜೀವನ ಚೆನ್ನಾಗಿದ್ದು ಹೋಗೋಣ ಅಂತ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಇದು ನನ್ನ ಪುಟ್ಟ ರೂಮು. ಗುಡ್ ವೆಂಟಿಲೇಷನ್ ಇದೆ. ಕಾರ್ನರಲ್ಲಿ ವಿಂಡೋ ಇದೆ. ಕುವೈತಲ್ಲಿ 5 ವರ್ಷಗಳಿಂದ ಯಾವುದೇ ರೀತಿ ರೆಂಟನ್ನು ಹೆಚ್ಚಿಗೆ ಮಾಡಿರಲಿಲ್ಲ. ಇತ್ತೀಚೆಗೆ ಇಮಿಗ್ರೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ರೆಂಟ್ ಕೂಡ ದುಬಾರಿ ಆಗಿದೆ. ಸೊ ನಮ್ಮ ಮನೆಯ ಇನ್ನೊಂದು ರೂಮ್ ಅಟ್ಯಾಚ್ ವಾಶ್ರೂಮ್ ಆಗಿದೆ. ಇದರಲ್ಲಿ ಬಾತ್ರೂಮ್ ಎಲ್ಲ ಇದೆ. ಇದರಲ್ಲಿ ನನ್ನ ಫ್ರೆಂಡ್ ರಿಸೈಡ್ ಆಗಿ ಇರ್ತಾಳೆ. ನನಗೇನೋ ಅಟ್ಯಾಚ್ ವಾಶ್ರೂಮ್ ಇಷ್ಟ ಆಗೋದಿಲ್ಲ, ಸೊ ಅದಕ್ಕೆ ತೊಗೊಂಡಿಲ್ಲ. ಇದು ಬಂದು ನಮ್ಮ ಮನೆಯ ಬಾಲ್ಕನಿ ವ್ಯೂ. ಚೆನ್ನಾಗಿದೆ ಅಲ್ವಾ? ಸನ್ಸೆಟ್ ಆಗ್ತಾ ಇದೆ. ಆ್ಯಂಡ್ ಈ ಬಿಲ್ಡಿಂಗಲ್ಲಿ 2-3 ಸ್ವಿಮ್ಮಿಂಗ್ ಪೂಲು ಮತ್ತು ಜಿಮ್ ಮತ್ತು ಇಂಡೋರ್ ಗೇಮ್ಸ್ ಎಲ್ಲ ಫೆಸಿಲಿಟಿ ಇದೆ. ಅದನ್ನು ಒಂದು ದಿವಸ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ಇರ್ತೀನಿ. ಮತ್ತು ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನ ನಾನು ನನ್ನ ಫ್ರೆಂಡ್ ತೊಗೊಂಡು ಬಂದಿದ್ದೀವಿ. ನಾವು ಇಂಡಿಯಾದಿಂದ ಬರಬೇಕಾದ್ರೆ 2 ಬ್ಯಾಗೇಜಸ್ ಮತ್ತು ಸಮ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಿಟ್ಟರೆ ಇನ್ನೇನೇನು ತೊಗೊಂಡು ಬಂದಿಲ್ಲ ನಮ್ಮ ಜೊತೆಗೆ. ಫ್ರಮ್ ಸ್ಕ್ರ್ಯಾಚಿಂದನೂ ಬೈ ಮಾಡಬೇಕು. ಸೊ ಬೈ ಮಾಡಿದ ನಂತರ ಹೌಸ್ ಎಲ್ಲ ಅರೇಂಜ್ ಆದಮೇಲೆ ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದೇನು ಅಂತ ಅಂದರೆ, ಈ ನಮ್ಮೂರಲ್ಲೆಲ್ಲ ಗೃಹ ಪ್ರವೇಶ ಅಂತ ಮಾಡ್ತೀವಲ್ಲ, ಸೊ ನಾನು ಕೂಡ ಆಲುಕ್ಸೋ ಅಂತ ಸಂಪ್ರದಾಯನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತೀನಿ, ಖಂಡಿತ ನೀವು ಬರ್ತೀರಾ ಅಲ್ವಾ? ಇಫ್ ಇನ್ ಕೇಸ್ ಬರೋದಕ್ಕಾಗಿಲ್ಲ ಅಂತ ಅಂದರೆ ಜಸ್ಟ್ 1 ಲೈಕ್ ಕೊಟ್ಬಿಟ್ಟು ಓಕೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡ್ತಾ ಇರೋದಕ್ಕೆ. ಅಂದಾಗೆ ಹಾಲು ಉಗ್ಸೋಕ್ಕೆ ಬೇಕಾಗಿರೋದು ಗ್ಯಾಸ್ ಅಲ್ವಾ? ಸೊ ಗ್ಯಾಸ್ ಕೂಡ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಬಾಯ್.